ಒಳ್ಳೆ ಜನರು ಭೂಮಿ ಮೇಲೆ ಪ್ರತಿದಿನವೂ ಹುಟ್ಟೋದಿಲ್ಲ. ಹೋರಾಡೋರು ಸದಾ ಕಾಲ ಸತ್ತವರಂತೆ ಬಾಳೋದಿಲ್ಲ. ಒಳ್ಳೆಯತನಕ್ಕೆ ಹೋರಾಡೋಣ, ವೀರರ ಹೆಸರಿನಂತೆ ಬಾಳೋಣ. ಕ್ರಾಂತಿಯ ಬೇಲಿಯನ್ನು ಹಾಕೋಣ, ಕ್ರಾಂತಿಯ ಹೂಗಳನ್ನು ಬೆಳೆಸೋಣ. ಹುಟ್ಟೋದ್ಯಾಕೆ ಸಾಯೋದ್ಯಾಕೆ, ಏನಾದರೂ ಸಾಧಿಸಿ ಹೋಗೋಕೆ. ಅಳೋದ್ಯಾಕೆ ನಗೋದ್ಯಾಕೆ, ಏನಾದರೂ ನೋವನ್ನು ಮರೆಯೋಕೆ. ಜೈ ಜಾನಕಿ ಅಮ್ಮ. ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡಲು ನನಗೆ ಬೆನ್ನೆಲುಬಾಗಿ ನಿಂತಿರುವ ನಮ್ಮ ಶ್ರೀರಾಗ ಸೇವಾ ಟ್ರಸ್ಟ್ ವತಿಯಿಂದ ಹಾಗೂ ಎಲ್ಲರ ಗಾಯಕರಿಗೂ ಕೂಡ ನಾನು ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತೀನಿ. ಯಾಕಂತಂದರೆ ಇಷ್ಟು ರಿಸ್ಕಿ ಕಾರ್ಯವನ್ನು ನಮ್ಮ ಜೊತೆಗೆ ಬೆನ್ನೆಲುಬಾಗಿ ನಿಂತಿರುವ ಎಲ್ಲ ಗಾಯಕರಿಗೂ ಕೂಡ ನಮಸ್ಕಾರಗಳು, ಧನ್ಯವಾದಗಳಂತ ಹೇಳ್ತೀನಿ. ಪ್ರಪಂಚಾದ್ಯಂತ ಇವತ್ತು ಎಲ್ರಿಗೂ ಗೊತ್ತಿರೋ ಹಾಗೆ ಒಂದು ಕೊರಗು ಏನಂತಂದರೆ ನಮ್ಮನ್ನೆಲ್ಲ ಎಸ್ ಜಾನಕಿ ಅಮ್ಮ ಅವರು ಅಗಲಿದ್ದಾರೆ. ಸ್ವರ್ಗಕ್ಕೆ ಇವತ್ತು ಅವರಿಗೆ ದಾರಿಯಾಗಿದೆ. ಅವರು ಎಷ್ಟೋ ಹಾಡುಗಳನ್ನು 50,000ಕ್ಕೂ ಹೆಚ್ಚು ಹಾಡುಗಳನ್ನು 16-17 ಭಾಷೆಗಳಿಗಿಂತ ಜಾಸ್ತಿ ಭಾಷೆಗಳಲ್ಲಿ ಹಾಡಿ ಇವತ್ತು ನಮ್ಮೆಲ್ಲರ ಮನದಲ್ಲಿ ನೆಲೆ ಮಾಡಿದ್ದಾರೆ. ಅವರು ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ರು ಕೂಡ ಅವರ ಹಾಡುಗಳ ಮೂಲಕ ಅವರು ಇನ್ನೂ ಜೀವಂತವಾಗಿದ್ದಾರೆ ಅಂತ ಹೇಳೋಕ್ಕೆ ನಮ್ಮೆಲ್ಲ ಗಾಯಕರು, ಎಲ್ಲ ಕಲಾವಿದರು, ಎಲ್ಲ ಚಿತ್ರತಂಡದ ಎಲ್ಲ ಗಣ್ಯಮಾನ್ಯರು ಕೂಡ ಇವತ್ತು ಸಾಕ್ಷಿಯಾಗಿದ್ದಾರೆ. ಸೊ ಹಾಗಾಗಿ ಇವತ್ತು ಅವರ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಮ್ಮ ಶ್ರೀರಾಗ ಸೇವಾ ಟ್ರಸ್ಟ್ ವತಿಯಿಂದ ಹಾಗೂ ಗಾಯಕರ ವತಿಯಿಂದ ಇವತ್ತು ಹಮ್ಮಿಕೊಂಡಿದ್ದೀವಿ. ಸುಡದಲ್ಲಿ ಈಗಾಗಲೇ ಶ್ರದ್ಧಾಂಜಲಿ ಪೂಜೆಯನ್ನು ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಯಾವತ್ತೂ ಕೂಡ ಯಾವುದೇ ಗಾಯಕರನ್ನು ನಾವು ಈ ರೀತಿಯಾಗಿ ನಮ್ಮ ಮಾನ್ವಿ ತಾಲೂಕಲ್ಲಿ ಇಷ್ಟು ಜನ ಕಲಾವಿದರು ಇದ್ದಾರೆ ಅನ್ನೋ ಅಂತ ತೋರಿಸ್ಕೊಳ್ಳೋ ಪಬ್ಲಿಸಿಟಿಯಾಗಿ ನಾವು ಮಾಡ್ತಾ ಇಲ್ಲ. ಅವರ ಮೇಲೆ ಒಂದು ಗೌರವ. ಯಾಕಂತಂದರೆ ಎಲ್ಲರಕ್ಕಿಂತ ಹಿರಿಯ ಗಾಯಕಿಯರಲ್ಲಿ ಒಬ್ಬರು ಯಾರು ಅಂತಂದರೆ ಎಸ್ ಜಾನಕಿ ಅಮ್ಮ ಅವರು. ಅವರಿಗೆ ಏನದು ಫಿಲಮ್ ಇಂಡಸ್ಟ್ರಿ ಚಿತ್ರರಂಗದಿಂದ ಅವರಿಗೆ ಗಾನ ಕೋಗಿಲೆ ಅಂತ ಬಿರುದು ಬಂದಿದೆ. ಹಾಗೆ ಅಭಿಮಾನಿಗಳಿಂದ ಅವರೆಲ್ಲರೂ ಕೂಡ ಅಭಿಮಾನದಿಂದ ಎಲ್ಲರೂ ಅವ್ರನ್ನ ಜಾನಕಿ ಅಮ್ಮ ಅಂತಲೇ ಅವ್ರು ಕರೀತಾರೆ. ನಿಜವಾಗ್ಲೂ ಜಾನಕಿ ಅಮ್ಮವರೇ ಅವರು. ಅಮ್ಮನವರಿಗೆ ಇವತ್ತು ನಾವು ನಮಗಾದಂಥ ಕೆಲವೊಂದು ಇದರಿಂದ ಅವರಿಗೆ ನಾವು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಇವತ್ತು ಬಸವ ಸರ್ಕಲಲ್ಲಿ ಇಟ್ಕೊಳ್ಳೋಕ್ಕೆ ಕಾರಣ ಏನು ಅಂತಂತಂದರೆ ಇಲ್ಲಿ ಕೂಡ ಸಂಗೀತದ ಒಂದು ಕೊರತೆ ತುಂಬ ಇದೆ ನಮ್ಮ ಮಾನ್ವಿ ತಾಲೂಕಲ್ಲಿ. ಸಂಗೀತದ ಬಗ್ಗೆ ಗೊತ್ತಾಗಬೇಕು ಎಲ್ಲರಿಗೂ. ಎಸ್ ಜಾನಕಿ ಅಮ್ಮ ಅಂದರೆ ಎಲ್ರಿಗೂ ಗೊತ್ತು, ಆದರೂ ಕೂಡ ಅವರ ಒಂದು ವಿಶೇಷತೆ ಇನ್ನೂ ಎಲ್ರಿಗೂ ಹೆಚ್ಚು ಹರಡಲಿ ಅಂತ ಉದ್ದೇಶದಿಂದ ನಮ್ಮೆಲ್ಲ ಕಲಾವಿದರು ಅವರ ಪಾದಗಳಿಗೆ ಇವತ್ತು ಪುಷ್ಪಗಳನ್ನು ನಮನ ಸಲ್ಲಿಸಿ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ಸಹಕಾರ ಮಾಡಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳಂತ ಹೇಳ್ತಾ ಈಗ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಮೇಣದ ಬತ್ತಿಯನ್ನು ಬೆಳಗೋದ್ರ ಮೂಲಕ, ಜ್ಯೋತಿ ಬೆಳಗೋದ್ರ ಮೂಲಕ, ಒಂದು ಗೀತೆಯನ್ನು ಹಾಡೋದ್ರ ಮೂಲಕ ನಮ್ಮ ಗಾಯಕರೆಲ್ಲರೂ ಕೂಡ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.